ಒಂದಾನೊಂದು ಕಾಲದಲ್ಲಿ ನಡೆದಂತಹ ಕತೆ ಇದು. ಒಬ್ಬ ವ್ಯಾಪಾರಿ ತನ್ನ ಮೊದಲ ಹೆಂಡತಿ ತೀರ್ಕೊಂಡ್ಮೇಲೆ ತನ್ನ ಮಗಳಿಗೆ ಅಮ್ಮನ ಕೊರತೆ ಆಗದೇ ಇರಲಿ ಎನ್ನುವ ಕಾರಣಕ್ಕೆ ಎರಡನೇ ಮದುವೆ ಮಾಡಿಕೊಂಡ. ಅವನ್ ದುರಾದೃಷ್ಟಕ್ಕೆ ಬಂದಂತ ಹೊಸ ಹೆಂಡತಿಗೆ ಅವನ್ ದುಡ್ಡಿನ ಮೇಲೆ ಮಾತ್ರ ಒಲವಿತ್ತು. ಅವನ್ ಮಗಳ ಮೇಲೆ ಸ್ವಲ್ಪನೂ ಅಕ್ರೆ ಇರಲಿಲ್ಲ. ಅವನ ಹೊಸ ಹೆಂಡತಿಗೆ ಇಬ್ರು ಹೆಣ್ಮಕ್ಳು ಕೂಡ ಇದ್ರು. ಅವರಲ್ಲೂ ತಮ್ಮ ತಾಯಿಯ ಗುಣಗಳೇ ತುಂಬಿದ್ವು. ಆ ವ್ಯಾಪಾರಿ ಯಾವಾಗ್ಲೂ ಕೆಲ್ಸದ ಮೇಲೆ ಊರೂರು ತಿರುಗ್ತಾ ಇದ್ದಿದ್ರಿಂದ ತನ್ನ ಮಗಳ ಪಾಡು ಹೇಗಿದೆ ಅನ್ನೋ ವಿಷಯ ಅವನಿಗೆ ಗೊತ್ತೇ ಇರಲಿಲ್ಲ. ಸಿಂಡ್ರೆಲಾ ಮನೆ ಕೆಲ್ಸದವಳೆ ಆಗ್ಬಿಟ್ಟಿದ್ಲು. ಬರ್ತಿದ್ದೀನಿ. ಕ್ಷಮಿಸ್ಬೇಡಿ ಅಮ್ಮ. ನಿನ್ನ ಕ್ಷಮಿಸ್ಬೇಕಾ? ಬೇಗ ಇದನ್ನ ಒಗೆಯೋದಕ್ ಹಾಕು. ಹೋಗು. ಸರಿ ಅಮ್ಮ. ಬೇಗ. ಹಾಗೆ ನನ್ ಬಟ್ಟೆಗಳನ್ನು ಚೆನ್ನಾಗಿ ಒಗೆದು ಒಣಗ್ ಹಾಕು. ಹಾಗೆ ನನ್ ಬಟ್ಟೆಗಳನ್ನು ಚೆನ್ನಾಗಿ ಒಗಿಬೇಕು ಸಿಂಡ್ರೆಲ್ಲಾ. ಆ ಮೂರು ಕೆಟ್ಟ ಹೆಣ್ಣುಗಳ ಕಾಟ ಸಿಂಡ್ರೆಲಾಗೆ ಪ್ರತಿದಿನ ಕೂಡ ತಪ್ಪಿದ್ದಲ್ಲ. ಅವಳು ದಿನ ಒಂದ್ ಚಂದದ ಕನ್ಸ್ ಕಾಣ್ತಿದ್ಲು. ಒಂದಿನ ಎಲ್ಲಾ ಸರಿ ಹೋಗಿ ಖುಷಿಯಾಗಿರೋ ಹಾಗೆ. ಸಿಂಡ್ರೆಲಾ, 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 ಇಷ್ಟು ಹೊತ್ತಾದ್ರೂ ಬಟ್ಟೆಗಳನ್ನ ಇನ್ನೂ ಒಗ್ದಿಲ್ವಾ? ಇಲ್ಲ ಅಮ್ಮ. ಬಟ್ಟೆ ಒಗ್ದ್ ಹಾಕು ಅಂತ ಹೇಳಿ ಎಷ್ಟೊತ್ತಾಯ್ತು? ಒಳ್ಳೆ ಹುಚ್ಚಿ ತರ ಕನ್ಸ್ ಕಾಣ್ತಾ ಕುಣಿತಾ ಇದೆಯಲ್ಲ. ಇನ್ನು ಎಷ್ಟೊಂದ್ ಕೆಲ್ಸ ಬಾಕಿ ಇದೆ. ಬೇಗ ಬೇಗ ಮಾಡ್ ಮುಗ್ಸು. ಹ್ಞೂ ಅಮ್ಮ, ಎಷ್ಟ್ ಬೇಗ ಆಗುತ್ತೋ ಮಾಡ್ತೀನಿ. ಕುಣಿಯಲ್ಲ ಅಮ್ಮ. ನಾಳೆ ಎಲ್ಲಾ ಗೋಡೆಗಳನ್ನ ಉಜ್ಜಿ ತೊಳಿಬೇಕು. ಆ ಕೆಲ್ಸ ಆದ್ಮೇಲೆ ಇಡೀ ರೂಮ್ ನ ತಿಕ್ಕಿ ತೊಳೆದು ಬೆಳ್ಳಗ್ ಮಾಡ್ಬೇಕು. ಅರ್ಥ ಆಯ್ತಾ? ನನ್ ಕೋಣೆನೂ ಚೊಕ್ಕಟೆ ಮಾಡು. ಆಮೇಲೆ ನನ್ ಕೋಣೆನೂ ಕೂಡ ಸಿಂಡ್ರೆಲ್ಲಾ. ಮಕ್ಳೇ, ಹೋಗ್ ಮಲ್ಕೊಳ್ಳಿ. ಒಳ್ಳೆ ನಿದ್ದೆ ಮಾಡಿದ್ರೆ ನೋಡೋಕ್ ಚೆನ್ನಾಗ್ ಕಾಣ್ತೀರಾ. ಚೆನ್ನಾಗ್ ಕಾಣಿಸೋದ್ರ ಜೊತೆಗೆ ಇವ್ರಿಗೆ ಸ್ವಲ್ಪ ಬುದ್ಧಿನೂ ಬಂದಿದ್ರೆ ಚೆನ್ನಾಗಿರೋದು. ನಗ್ತಾ ಇದ್ಯಾ? ಓ, ನನ್ ಮಕ್ಳ ಅಂದ ನೋಡಿ ನಗ್ತಾ ಇದ್ಯಾ? ನಿನ್ ಮುಖ ಯಾವತ್ತಾದ್ರೂ ನೋಡ್ಕೊಂಡಿದ್ಯಾ? ಯಾವ ಹುಡುಗನಾದ್ರೂ ನಿನ್ ಮುಖ ನೋಡಿ ಚೆನ್ನಾಗಿದೆ ಅಂತ ಹೇಳಿದನಾ? ನಿನ್ ಮುಖ ಕನ್ನಡಿಲ್ ನೋಡ್ಕೋ ಸಿಂಡ್ರೆಲಾ. ಇಲ್ಲ ಅಮ್ಮ. ನನಗ್ ತುಂಬಾ ಸುಸ್ತಾಗಿದೆ. ಶಾಪಿಂಗ್ ಮಾಡಿದ್ರೆ ಇಷ್ಟೊಂದು ಸುಸ್ತಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಅವರೆಲ್ಲ ಏನ್ ಹೇಳ್ತಿದ್ರು ಮರ್ತ ಹೋದ್ಯಾ ಅಮ್ಮ? ಹೆಂಗಸ್ರಿಗೆ ಎಷ್ಟೇ ಸುಸ್ತಾದ್ರೂ ಕೂಡ ಶಾಪಿಂಗ್ ಮಾಡೋದನ್ನ ನಿಲ್ಸೋದೇ ಇಲ್ಲ. ಹೋಗು ಸಿಂಡ್ರೆಲಾ, ನಮ್ ಬ್ಯಾಗ್ಗಳನ್ನ ಹೊರಗಡೆ ಇಟ್ಟಿದೀವಿ. ಹೋಗಿ ಒಳಗಡೆ ತಗೊಂಡ್ ಬಾ. ಸರಿ ಅಮ್ಮ, ತರ್ತೀನಿ. ಸಿಂಡ್ರೆಲಾ, ಸಿಂಡ್ರೆಲಾ,
ಓ ಆ ಸಿಂಡ್ರೆಲಾ! ಆ ಓ ನನ್ನ ಕ್ಷಮಿಸ್ಬಿಡಿ ಅಮ್ಮ, ಸ್ವಲ್ಪ ನಿದ್ದೆ ಹತ್ಬಿಟ್ಟಿತ್ತು. ನೀವು ಕರೆದಿದ್ ಕೇಳಿಸ್ಲಿಲ್ಲ. ಸುಸ್ತಾಗಿ ನಿದ್ದೆ ಮಾಡೋಕೆ ಏನ್ ಕೆಲ್ಸ ಮಾಡಿದ್ಯಾ? ಬೇಗ ಕೆಳಗಡೆ ಬಾ. ಸಿಂಡ್ರೆಲಾ, ನಮ್ಮೂರಲ್ಲಿ ಪಾರ್ಟಿ ಮಾಡೋಕೆ ರಾಜ್ಕುಮಾರ ಬಂದಿರೋ ವಿಷಯ ನಿನಗೆ ಗೊತ್ತಿದ್ಯೋ ಇಲ್ವೋ ನನಗ್ ಗೊತ್ತಿಲ್ಲ. ಎಲ್ಲ ಸುಂದರವಾಗಿರೋ ಹುಡುಗಿರು ರಾಜ್ಕುಮಾರನ್ನ ನೋಡಕ್ ಹೋಗ್ತಿದ್ದಾರೆ. ನನ್ನಿಬ್ರು ಮಕ್ಕಳು ಕೂಡ ರಾಜ್ಕುಮಾರನ್ನ ನೋಡೋಕೆ ಆ ಪಾರ್ಟಿಗೆ ಹೋಗ್ತಿದ್ದಾರೆ. ನಾನು ಪಾರ್ಟಿಗೆ ಹೋಗ್ಬೇಕು. ನಾನು ರಾಜ್ಕುಮಾರನ್ನ ನೋಡ್ತೀನಿ. ಸರಿ ಆಯ್ತು ಸಿಂಡ್ರೆಲಾ, ನಿನ್ನ ಆಸೆಗೆ ನಾನ್ ಯಾಕೆ ಅಡ್ಡ ಬರ್ಲಿ? ಆದ್ರೆ ಪಾರ್ಟಿಗೆ ಹಾಕೊಂಡ್ ಹೋಗೋಕೆ ನಮ್ ಹತ್ರ ಇರೋದು 2 ಬಟ್ಟೆ ಅಲ್ವಾ? ಒಂದ್ ಡ್ರೆಸ್ ನನಗೆ, ಇನ್ನೊಂದ್ ಡ್ರೆಸ್ ನನಗೆ. ಸಿಂಡ್ರೆಲಾ ಹಾಕೊಳ್ಳೋಕೆ ಯಾವ ಬಟ್ಟೆನೂ ಉಳಿದಿಲ್ಲ. ನನ್ಗೆ ಯಾಕೆ ಹೀಗಾಗುತ್ತೆ? ಮಕ್ಳೇ, ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ಸಿಂಡ್ರೆಲಾ, ಬಟ್ಟೆಗಳನ್ನ ಎಷ್ಟು ಚೆನ್ನಾಗಿ ಹೊಲಿಬೇಕು ಅಂದ್ರೆ ಅದನ್ನ ಹಾಕೊಂಡಿರೋ ನನ್ ಮಕ್ಕಳನ್ನ ಎಲ್ರು ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ಬೇಕು. ಆಯ್ತು ಅಮ್ಮ. ಆಹಾ, ಇವತ್ ನಾನು ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೀನಿ. ರಾಜ್ಕುಮಾರ ಇವತ್ ಬರೀ ನನ್ ಜೊತೆನೆ ಡಾನ್ಸ್ ಮಾಡ್ತಾನೆ. ಇವತ್ ರಾಜ್ಕುಮಾರ ನನ್ ಮುಖ ನೋಡ್ದಾಗ ಇಲ್ಲಿರೋ ಬೇರೆ ಹುಡುಗಿರ್ನೆಲ್ಲ ಮರ್ತೇ ಬಿಡ್ತಾನೆ. ಹೌದಾ? ಹಾ, ಯಾಕೆ ನಿನಗ್ ಹೊಟ್ಟೆ ಉರಿನಾ? ಮಕ್ಳೇ, ಪಾರ್ಟಿಗೆ ಹೋಗೋಕ್ ಮುಂಚೆ ಸಿಂಡ್ರೆಲಾಗೆ ಏನು ಹೇಳೋದಿಲ್ವಾ? ಹಾ, ಸಿಂಡ್ರೆಲಾಗೇನು ಹೇಳೋದಿದೆ. ನೀನೇ ಹರ್ಕಲ್ ಬಟ್ಟೆ ಹಾಕೊಂಡು ಪಾರ್ಟಿಗೆ ಹೋಗೋದಿಕ್ಕಾಗಲ್ಲ ಅಲ್ವಾ ಸಿಂಡ್ರೆಲಾ? ನಾನು ಪಾರ್ಟಿಗೆ ಹೋಗ್ಬೇಕಿತ್ತು. ನಾನು ರಾಜ್ಕುಮಾರನ್ನ ನೋಡ್ಬೇಕು. ನೀನು ಅಳ್ತಿರೋದ್ ನೋಡ್ತಿದ್ರೆ ನಿನಗೂ ಆ ಪಾರ್ಟಿಗೆ ಹೋಗ್ಬೇಕು ಅನ್ನೋ ಬೈಕೆ ಇದೆ ಅಂತ ಅನ್ನಿಸ್ತಿದೆ. ಓ, ಯಾರ್ ನೀನು? ನೀನ್ ಹೂ ಅಂದ್ರೆ ನಾನಿನ್ನ ಆ ಪಾರ್ಟಿಗೆ ಕಳಿಸ್ಕೊಡ್ಬಹುದು ಪುಟ್ಟಿ. ನಾನಿನ್ನ ಪುಟ್ಟಿ ಅಂತಾನೆ ಕರಿತೀನಿ, ಯಾಕಂದ್ರೆ ನಿನ್ ತಂಗಿರು ನಿನ್ನ ಯಾವ ರೀತಿ ಕರೀತಾರೋ ಅದ್ ಚೆನ್ನಾಗಿಲ್ಲ. ನೀನ್ ಹೇಳ್ತಿರೋದು ಸಿಂಡ್ರೆಲಾ? ಹಾ, ಈಗ ಮತ್ತೆ ಆ ಹೆಸರು ಹೇಳ್ಬೇಡ. ಎಲ್ಲಿ ಇದನ್ನ ನಿನ್ ಬಾಯೊಳಗಿಟ್ಕೋ. ಆದ್ರೆ ಇಲ್ಲಿ ಏನ್ ನಡೀತಿದೆ ಅನ್ನೋದು ನನಗ್ ಗೊತ್ತಾಗ್ತ. ನಾನೊಬ್ಳು ಕಿನ್ನರಿ. ನಿನಗ್ ಸಿಗ್ಬೇಕಾಗಿರೋದನ್ನ ದಕ್ಕಿಸ್ಕೊಳೋಕೆ ನಾನೆಲ್ಲಿಗ್ ಬಂದಿರೋದು. ಅದೇನ್ ಸಿಗತ್ತೆ ಅಂತ ಹೋಗಿ ನೋಡೋಣ ಬಾ. ಓ, ಅಯ್ಯೋ, ಇದಕ್ಕೆ ಕ್ಷಮಿಸ್ಬಿಡು. ನಿನ್ಗೀಗ ಏನ್ ಸಿಗ್ಬೇಕು ಅಂತ ನೋಡೋಣ ಬಾ. ನೀನ್ ತುಂಬಾ ಒಳ್ಳೆಯವಳು. ಮಲ್ಲಿಗೆ ಮನ್ಸು ನಿಂದು. ಯಾರ್ ಬಗ್ಗೆನೂ ಹೊಟ್ಟೆ ಕಿಚ್ಚಿಲ್ಲ. ಎಲ್ರನ್ನೂ ಪ್ರೀತಿಸ್ತೀಯ. ಈ ಕಿನ್ನರಿ ಯಾವತ್ತೂ ಸುಳ್ಳು ಹೇಳಲ್ಲ. ನೀನ್ ನಿನ್ ತಂಗಿಯರ ಆರೈಕೆನ ತುಂಬಾ ಚೆನ್ನಾಗೇ ಮಾಡಿದ್ಯಾ. ಆದ್ರೆ ಈಗ ನಿನ್ ಕನ್ಸಿನ್ ರಾಜ್ಕುಮಾರನ್ನ ನೋಡ್ಬೇಕು ಅಂದ್ರೆ ನಾವ್ ಬೇಗ ಏನಾದ್ರೂ ಮಾಡ್ಬೇಕು. ನಿನ್ಗೆ ರಾಜ್ಕುಮಾರನ್ ಬಗ್ಗೆ ಗೊತ್ತಾ? ಇದೇ ನನ್ ಕೆಲ್ಸ. ನಿನ್ನಂತ ಒಳ್ಳೆ ಮನ್ಸಿರೋರ್ ಬೈಕಿ ಏನು ಅಂತ ತಿಳ್ಕೊಳ್ಳೋದು, ಆಮೇಲೆ ಆ ಬೈಕಿಗಳನ್ನ ಈಡೇರ್ಸೋದು. ಬಾ ನನ್ ಪುಟ್ಟಿ, ನಿನ್ ಬೈಕಿಗಳನ್ನು ಈಡೇರಿಸ್ತೀನಿ ಬಾ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಹೂದೋಟಕ್ಕೆ. ನೀನ್ ಎಲ್ಲಿದ್ಯಾ ಕಿನ್ನರಿ? ನೀನ್ ಎಲ್ಲಿದ್ಯಾ? ಇಷ್ಟೊತ್ತು ನಾನ್ ಕಂಡಿದ್ದು ಬರೀ ಕನ್ಸೇ ಆಗಿತ್ತಾ? ನೀನ್ ಇಲ್ಲಿದ್ಯಾ? ಈಗ ನೋಡು ನನ್ನ ಮೋಡಿ. ಕನ್ಸಲ್ಲ, ಇದೆಲ್ಲ ನಿಜವಾಗ್ಲೂ ನಡೀತಾ ಇದೆಯಲ್ಲ. ಎಲ್ಲ ಕಷ್ಟದ ಕೆಲ್ಸಾನು ನಾನೇ ಮಾಡ್ಬೇಕಪ್ಪ. ಸ್ವಲ್ಪ ಹಿಂದೆ ನಿಂತ್ಕೋ. ಬೇಗ ಹಿಂದೆ ಹೋಗು. ನನ್ನ ಮೋಡಿನ ನೋಡಿ ಬೆರಗಾಗು. ಓ, ಇದು ಎಷ್ಟೊಂದು ಚೆನ್ನಾಗಿದೆ. ಆದ್ರೆ ಬರೀ ಇಷ್ಟ ಇದ್ರೆ ಸಾಕಾಗಲ್ಲ. ಇಲ್ಲಿ ಹತ್ರದಲ್ಲಿ ಇಲಿಗಳೇನಾದ್ರೂ ಇದೆಯಾ?
ನೀನ್ ಅವುಗಳಿಗೆ ಏನು ಮಾಡಲ್ಲ ತಾನೇ? ಅಯ್ಯೋ ಇಲ್ಲ, ನಾನೊಬ್ಳು ಒಳ್ಳೆ ಕಿನ್ನರಿ, ನನಗೆ ಅವುಗಳಿಂದ ಸಹಾಯ ಬೇಕು. ಬೇಡ ಬೇಡ, ನೀನ್ ಬೇಜಾರ್ ಮಾಡ್ಕೋಬೇಡ. ನಾನ್ ನಿನ್ಗೆ ತುಂಬಾ ವಿಶೇಷವಾಗಿರೋ ಉಡುಗೆ ತೊಡುಗೆ ಕೊಡ್ತೀನಿ. ಈಗ ಈ ಇಲಿ ನಿನ್ನ ಸೇವೆಯಲ್ಲಿ ಹಾಜರಾಗಿದೆ. ಈಗ ನೋಡು ನಿಜವಾದ ಮಾಯೆ. ಓ ಮುದ್ದು ಕಿನ್ನರಿ, ನಿನ್ನ ಉಪಕಾರಕ್ ಬದಲಾಗಿ ನಾನೇನ್ ಮಾಡ್ಲಿ? ಓ ಇದೆಲ್ಲ ಏನು ಬೇಕಾಗಿಲ್ಲ ಪುಟ್ಟಿ, ನೀನ್ ಈ ಅವಕಾಶನ ಚೆನ್ನಾಗಿ ಬಳಸ್ಕೋ ಸಾಕು. ಆದ್ರೆ ನಾನ್ ಬಯಸೋದೇನು ಅಂದ್ರೆ ಈಗ ನೀನ್ ನನಗೆ ಒಂದೇ ಒಂದು ಮಾತು ಕೊಡು. ಖಂಡಿತವಾಗ್ಲು ಹೇಳು. ನೀನು 12 ಗಂಟೆಗಿಂತ ಮುಂಚೆನೆ ಆ ಪಾರ್ಟಿಯಿಂದ ಹೊರಗ್ ಬರ್ಬೇಕು. ಯಾಕಂದ್ರೆ ಗಡಿಯಾರದಲ್ಲಿ 12 ಗಂಟೆ ಆದ್ಮೇಲೆ ಈ ಯಾವ ಮೋಡಿನೂ ಉಳಿಯೋದಿಲ್ಲ. ನಾನ್ ಮಾತ್ ಕೊಡ್ತೀನಿ. ಈಗ ಹೋಗು ಹೋಗು ಹೋಗು. ರಾಜ್ಕುಮಾರನ್ನ ತುಂಬಾ ಹೊತ್ತು ಕಾಯಿಸ್ಬೇಡ ಪುಟ್ಟಿ. ಅವ್ನ್ ನನ್ನೇ ನೋಡ್ತಿದ್ದಾನೆ. ಅವ್ನ್ ನನ್ ಜೊತೆನೆ ಬಂದ್ ಡ್ಯಾನ್ಸ್ ಮಾಡ್ತಾನೆ, ನೋಡ್ತಿರೋ? ಅವ್ನ್ ನಿನ್ ಕಡೆನೆ ನೋಡ್ತಿದ್ದಾನೆ ಅಂದ್ರೆ ಈ ಡುಮ್ಮಿ ಅದೆಷ್ಟು ತಿಂತಾಳೆ ಅಂತ ಅನ್ಕೋತಿದ್ದಾನೆ. ಪಾರ್ಟಿ ತುಂಬಾ ಚೆನ್ನಾಗಿದೆ. ನಾವು ಆಗಾಗ ಇಂಥ ಪಾರ್ಟಿ ಮಾಡ್ತಿರ್ಬೇಕು. ನಿಮ್ ಮಗನ್ಗಿಂತ ಪಾರ್ಟಿಗಳೆಲ್ಲ ಇಷ್ಟಾನೋ ಇಲ್ವೋ ಅಂತ ಒಂದ್ ಮಾತ್ ಕೇಳ್ ನೋಡಿ. ಎಲ್ಲಿ ಬಂದಿರೋ ಇಷ್ಟು ಹುಡುಗಿರಲ್ಲಿ ಯಾವ್ದೋ ಒಂದು ಚಂದುಳ್ಳಿ ಚೆಲ್ವೆ ನಿನ್ ಮನ್ಸ್ ಕದ್ದಿರ್ಬೋದಲ್ವಾ? ಅಂತ ಚೆಲುವೆ ನನ್ ಕಣ್ಣಿಗೆ ಬಿದ್ರೆ ನಾನು ತಿಳಿಸ್ತೀನಿ ಅಂತ ನಾನು ಆಗ್ಲೇ ಹೇಳಿದ್ನಲ್ವಾ. ಆ ಚೆಲುವೆ ನನ್ ಕಣ್ಮುಂದೆ ಬಂದಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಅವ್ನ್ ನನ್ ಕಡೆನೆ ಬರ್ತಾ ಇದ್ದಾನೆ, ನೋಡು ನೋಡು. ಇಲ್ಲ ನನ್ ಕಡೆಗೆ ಬರ್ತಾ ಇದ್ದಾನೆ ರಾಜ್ಕುಮಾರ. ಇಲ್ಲ, ಅವನು ನನ್ ಕಡೆನೆ ಬರ್ತಿದ್ದಾನೆ. ನಿನ್ನಂತ ಎಮ್ಮೆ ಜೊತೆ ಅವನ್ ಯಾಕೆ ಡ್ಯಾನ್ಸ್ ಮಾಡ್ತಾನೆ? ಇಲ್ಲಿ ನೋಡಿ ರಾಜ್ಕುಮಾರ, ನಾನು ಎಲ್ಲಿದ್ದೀನಿ. ನೀನ್ ಎಲ್ಲೋ ನೋಡಿದ ಹಾಗಿದ್ಯಲ್ಲ. ನೋಡಿರ್ಬೋದು, ಕನ್ಸಲ್ ನೋಡಿರ್ಬೋದು. ಬೊಕ್ಕಸಕ್ಕೆ ಬರಬೇಕಾದ ಎಲ್ಲ ತೆರಿಗೆಗಳನ್ನ ಬೇಗ ಕಟ್ಟಿಸ್ಕೋಬೇಕು. ನಿಮ್ ಮಗನ್ಗೆ ಚೆಂದುಳ್ಳಿ ಚೆಲುವೆ ಸಿಕ್ಕಿರೋ ಹಾಗಿದೆ, ಅಲ್ ನೋಡಿ. ಓ ಹೌದಲ್ವಾ, ಅವ್ರಿಬ್ರು ಜೋಡಿ ನೋಡಕ್ಕೆ 2 ಕಣ್ ಸಾಲ್ದು. ಅವ್ನ್ ನಡ್ಕೊಂಡ್ ಬರೋದ್ ನೋಡಿ ನನ್ ಜೊತೆಗೆ ಡ್ಯಾನ್ಸ್ ಮಾಡ್ತಾನೆ ಅನ್ಕೊಂಡೆ. ಸಾಕ್, ಸುಮ್ನೆ ಇರೆ. ಅವ್ನ್ ಇವಾಗ್ಲೂ ನನ್ ಕಡೆನೆ ನೋಡ್ತಾ ಇದ್ದಾನೆ. ನಾನ್ ಹೇಳೋ ಒಂದ್ ಕೆಲ್ಸ ಮಾಡ್ತೀರಾ? ಖಂಡಿತ, ಏನ್ ಹೇಳು. ಬನ್ನಿ, ನಿಮ್ಗೊಬ್ರು ವಿಶೇಷವಾಗಿರೋರ್ ಪರಿಚಯ ಮಾಡಿಸ್ತೀನಿ. ಈ ಇಬ್ರು ಚಂದದ ಹುಡುಗಿರು ನಿಮ್ ಜೊತೆ ಡ್ಯಾನ್ಸ್ ಮಾಡ್ಬೇಕು ಅಂತ ಸಾಯಂಕಾಲದಿಂದ ಕಾಯ್ತಾ ಕೂತಿದ್ದಾರೆ ರಾಜ್ಕುಮಾರ. ನೀವಿಬ್ರು ಹಾಕೊಂಡಿರೋ ಡ್ರೆಸ್ ತುಂಬಾ ಚೆನ್ನಾಗಿದೆ. ಈ ಡ್ರೆಸ್ನ ನಿಮ್ಗೆ ಯಾರು ಹೊಲ್ದ್ಕೊಟ್ರು? ಈ ಡ್ರೆಸ್ ನಮ್ಗೆ ಅದು ಕ್ಷಮಿಸಿ ರಾಜ್ಕುಮಾರ, ನಾನೀಗ ಹೊರಡ್ಬೇಕು. ನಿಲ್ಲು, ನಾನು ನಿನ್ ಮತ್ತೆ ಯಾವಾಗ ನೋಡೋದು? ನಿಲ್ಲು. ಓ ದೇವ್ರೆ, ಇವತ್ತಿನ ಪಾರ್ಟಿ ತುಂಬಾನೇ ಚೆನ್ನಾಗಿತ್ತು. ಇವತ್ತಿನ ದಿನ ಚೆನ್ನಾಗಿತ್ತಾ? ಓ ಕಿನ್ನರಿ, ನೀನಾ ಮಾತಾಡಿದ್ದು? ಎಲ್ಲಿದ್ಯಾ ನೀನು? ಇಲ್ಲೇ ಕೆಳಗೆ ಒಲೆ ಹತ್ರ ನೋಡು. ಈ ಕೋಣೆಲಿ ಬರೀ ಹೊಗೆ ತುಂಬಿಕೊಂಡಿದೆ. ನಿನ್ಗೆ ಸಿಂಡ್ರೆಲಾ ಅನ್ನೋ ಹೆಸರು ಯಾಕೆ ಇಟ್ಟಿದ್ದಾರೆ ಅಂತ ಈಗ ಗೊತ್ತಾಯ್ತು. ಯಾಕಂದ್ರೆ ನೀನ್ ಇಲ್ಲೇ ಮಲಗ್ತೀಯಲ್ಲ, ಇಡೀ ರಾತ್ರಿ ಗಾಳಿ ಬೀಸೋದ್ರಿಂದ ಬೂದಿ ಎಲ್ಲ ಹಾರಿ ನಿನ್ ಮುಖದ ಮೇಲೆ ಬೀಳುತ್ತೆ. ಓ ಓ ಓ, ಈಗ ಗೊತ್ತಾಯ್ತು. ಸರಿ, ಈಗ ಹೇಳು, ನಿನ್ ಕನ್ಸಿನ ರಾಜ್ಕುಮಾರ ನೋಡೋಕ್ ಹೇಗಿದ್ದಾನೆ? ಓ, ಅವನು ತುಂಬಾ ಅಂದವಾಗಿದ್ದಾನೆ. ನಿನ್ಗೆ ನನ್ ಕನ್ಸಿನ ಬಗ್ಗೆ ಹೇಗ್ ಗೊತ್ತಾಯ್ತು? ನನಗಿದ್ರ ಬಗ್ಗೆ ಇನ್ನಷ್ಟು ಹೇಳು ಕಿನ್ನರಿ. ಕನ್ಸು ಈಡೇರುತ್ತೆ ಅನ್ನೋ ನಂಬಿಕೆ ಯಾರಿಗಿರಲ್ವೋ ಅವ್ರ ಕನ್ಸನ್ನ ನನ್ಸ್ ಮಾಡೋದೇ ನನ್ ಕೆಲ್ಸ ಪಟ್ಟಿ. ಗೊತ್ತಾಯ್ತಾ?
ಮುದ್ದು ಕಿನ್ನರಿ. ಓ ಸಿಂಡ್ರೆಲಾ, ನನ್ ಡ್ರೆಸ್ ನ ಸ್ವಲ್ಪ ರಿಪೇರಿ ಮಾಡ್ಕೊಡ್ಬೇಕು ನೀನು. ಇಲ್ಲ ಇಲ್ಲ, ಮೊದ್ಲು ನನ್ ಡ್ರೆಸ್ ನ ರಿಪೇರಿ ಮಾಡ್ಕೊಡು. ಇದನ್ನ ಇನ್ನೂ ಚೆನ್ನಾಗ್ ಮಾಡ್ಕೊಡು. ನನ್ ಡ್ರೆಸ್ ನು ಕೂಡ. ನಾಳೆ ರಾತ್ರಿ ಪಾರ್ಟಿಲ್ ನಾನು ಇನ್ನೂ ಚೆನ್ನಾಗ್ ಕಾಣಿಸ್ಕೋಬೇಕು. ಯಾಕೆ, ಏನಾಯ್ತು? ಪಾರ್ಟಿಗೆ ತುಂಬಾ ಒಳ್ಳೆ ಹುಡುಗಿ ಬಂದಿದ್ಲು. ಅವಳು ನಮ್ಮಿಬ್ರನ್ನ ರಾಜ್ಕುಮಾರ್ನಿಗೆ ಪರಿಚಯ ಮಾಡ್ಸಿದ್ಲು. ರಾಜ್ಕುಮಾರ ನಮ್ಮಿಬ್ರ ಜೊತೆಗೂ ಡಾನ್ಸ್ ಮಾಡ್ದ. ನಾವ್ ಒಂದ್ ಕಡೆ ಸುಮ್ನೆ ಕೂತಿದ್ವಿ. ಆಗ ಅವಳು ನಮ್ ಹತ್ರ ರಾಜ್ಕುಮಾರ ನಮ್ ಜೊತೆ ಡಾನ್ಸ್ ಮಾಡ್ಬೇಕು ಅಂತಾನೆ ನಮ್ ಕಡೆ ನಡ್ಕೊಂಡ್ ಬಂದ ಅಲ್ವಾ? ನೀವಾ ರಾಜ್ಕುಮಾರಿನ ಇದಕ್ಕೂ ಮೊದ್ಲು ಎಲ್ಲೂ ನೋಡಿರ್ಲಿಲ್ವಾ? ಓ ಖಂಡಿತ ಇಲ್ಲ. ಆ ರಾಜ್ಕುಮಾರಿ ಹಾಳಾಗೋಗ್ಲಿ, ನಮ್ಗೆ ಯಾಕೆ? ಪಾಟೀಲ್ ರಾಜ್ಕುಮಾರ ನಮ್ ಜೊತೆ ಡಾನ್ಸ್ ಮಾಡಿದ್ನಲ್ಲ, ಅಷ್ಟೇ ಸಾಕು. ಅದಕ್ಕೆ ನಾವಿನ್ನು ಬೇರೆ ರೀತಿ ಕಾಣಿಸ್ಬೇಕು, ಅಂದ್ರೆ ಇನ್ನೂ ಚೆನ್ನಾಗ್ ಕಾಣಿಸ್ಬೇಕು ನಾಳೆ ರಾತ್ರಿ. ನಾಳೆ ರಾತ್ರಿನಾ? ಹಾ, ಯಾಕಂದ್ರೆ ನಾಳೆ ಪಾರ್ಟಿಯ 2ನೇ ದಿನ ಸಿಂಡ್ರೆಲಾ. ಬಾ ನಡಿ, ನಾವ್ ಹೋಗಿ ಹಾಯಾಗಿ ನಿದ್ದೆ ಮಾಡೋಣ. ನಾನು ನಿಮ್ ಜೊತೆ ಪಾರ್ಟಿಗ್ ಬರ್ತೀನಿ. ನಾನು ಆ ರಾಜ್ಕುಮಾರಿನ ನೋಡ್ಬೇಕು. ನಾನ್ ಬರೋದು ಇವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಇಲ್ಲಿ ನೋಡಿ. ಅಯ್ಯೋ, ನನ್ನ ಕ್ಷಮಿಸಿ. ನಿಮ್ಮನ್ ಬೇರೆ ಯಾರು ಅನ್ಕೊಂಡೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿನಗ್ ನೆನ್ಪಿದ್ಯಾ ರಾಣಿ, ನಾವು ಇದೇ ತರ ಭೇಟಿಯಾಗಿದ್ವಿ ಅಂತ? ಹಾ ಹಾ, ನಾನ್ ನಿಮ್ ಹತ್ರ ಬಂದ್ ಕೂಡ್ಲೆ ನಿಮ್ಮಮ್ಮ ನಾನ್ ಎದುರುಗ್ ಬಂದ್ಬಿಡ್ತಿದ್ರು. ನಿಮಗ್ ನೆನ್ಪಿದ್ಯಾ? ಇಲ್ ನೋಡು, ನಾನು ಒಳ್ಳೆ ಗಳಿಗೆಗಳನ್ನ ನೆನ್ಪು ಮಾಡ್ಕೋತಾ ಇದ್ದೀನಿ. ನಮ್ಮಮ್ಮನ್ ಸುದ್ದಿ ಬೇಕಾ? ರಾತ್ರಿ 12 ಗಂಟೆಗಿಂತ ಮುಂಚೆ ಅರಮನೆಯಿಂದ ಹೊರಟು ಬರ್ಬೇಕು ಅನ್ನೋದನ್ನ ಮರಿಬೇಡ ಪುಟ್ಟಿ. ಅವಳಿಗೆ ನಾನ್ ಹೇಳಿದ ಮಾತು ಕೇಳಿಸ್ತೋ ಇಲ್ವೋ ಗೊತ್ತಿಲ್ಲ. ಬಂದ. ಹಾಯ್, ಹೇಗಿದ್ದೀರಾ? ನೀವಿಬ್ರು ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಇವತ್ ಮತ್ತೆ ಹೊಸ ಬಟ್ಟೆಲ್ ಬಂದಿದ್ದೀರಾ? ಓ ಹಾ, ನಾನು ಮತ್ತೆ ನಮ್ಮ ಅಕ್ಕ ಇಬ್ರು ಇವತ್ತು ಹೊಸ ಡ್ರೆಸ್ ಹಾಕೊಂಡ್ ಬಂದ್ವಿ. ನೋಡಿ ಎಷ್ಟ್ ಚೆನ್ನಾಗಿದೆ ಅಲ್ಲ. ನೀವು ಆ ಹುಡುಗಿನೆಲ್ಲಾದ್ರೂ ನೋಡಿದ್ರಾ? ಅದೇ ನೆನ್ನೆ ರಾತ್ರಿ ನಿಮಗೆ ನನ್ ಪರಿಚಯ ಮಾಡ್ಸಿದ್ಲಲ್ಲ. ಇಲ್ಲ 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 ಇಲ್ಲ, ನಾನಂತೂ ನೋಡಿಲ್ಲ. ಅವಳು ಪಾರ್ಟಿಗೆ ಬಂದಿಲ್ಲ ಅನ್ಸುತ್ತೆ. ಅಲ್ಲೋಡಿ, ಅಲ್ಲಿದ್ದಾಳೆ. ನಿಮ್ಮಿಬ್ರಿಗೂ ಥ್ಯಾಂಕ್ ಯು. ನಾವಾಮೇಲೆ ಒಟ್ಟಿಗೆ ಡಾನ್ಸ್ ಮಾಡೋಣ. ನಾನ್ ನಿನ್ಮೇಲೆ ನಿನ್ ಜೊತೆ ಯಾವತ್ತೂ ಎಲ್ಲಿಗೂ ಬರಲ್ಲ ಕಣೆ. ತಗೋ ಮುಕ್ಕು. ನನ್ ಕನ್ಸಲ್ ಬರೀ ನೀನೇ ತುಂಬ್ಕೊಂಡಿದ್ಯಾ. ನಾವಿದಕ್ಕೂ ಮುಂಚೆ ಎಲ್ ಸಿಕ್ಕಿದ್ವಿ ಅನ್ನೋದು ಸ್ವಲ್ಪ ಸ್ವಲ್ಪ ನೆನಪಾಗ್ತಾ ಇದೆ ನನ್ಗೆ. ನಿನ್ಗೆ ಮತ್ತೆ ನನ್ ಕನಸು ಬಿದ್ರೆ ನಿದ್ದೆಯಿಂದ ಎಚ್ಚರ ಆಗೋದಿಲ್ಲ ಅಂತ ನನಗ್ ಮಾತ್ ಕೊಡು. ಗಂಟೆ 12 ಆಯ್ತು. ನೀನ್ ಹೇಗ್ ಕಾಣಿಸ್ತೀಯ ಅಂತ ನಾನೀಗ ನೋಡ್ಲೇಬೇಕು. 12 ಗಂಟೆನಾ? ನಾನ್ ಹೊರಡ್ಬೇಕು. ಪ್ಲೀಸ್ ಪ್ಲೀಸ್ ನನ್ನ ಹೋಗಕ್ ಬಿಡು. ನಾನ್ ಈಗ್ಲೇ ಹೊರಡ್ಲಿಲ್ಲ ಅಂದ್ರೆ ಎಲ್ಲಾನು ಹಾಳಾಗ್ ಹೋಗುತ್ತೆ. ಎಲ್ಲಾನು ಬಿಡು. ಓ ನಿಂತ್ಕೋ ಪ್ಲೀಸ್. ನನಗ್ ನಿನ್ನ ಹೆಸರು ಕೂಡ ಗೊತ್ತಿಲ್ಲ. ಅಯ್ಯೋ ದೇವ್ರೆ. ರಾಜ್ಕುಮಾರಿ, ನೀನ್ ಹೊರಟು ಹೋದ್ರು ಕೂಡ ನಾನು ನಿನ್ನ ಹುಡುಕ್ತೀನಿ. ನಾನು ಇಡೀ ಬದುಕೆ ಬೇಕಿದ್ರೆ ಸೌದು ಹೋಗ್ಲಿ, ನಾನಿನ್ನ ಹುಡುಕ್ತೀನಿ. ಓ ಕಿನ್ನರಿ, ನಾನ್ ನಿನ್ ಮಾತ್ ಕೇಳಲಿಲ್ಲ. ಈ ದಿನ ಯಾವತ್ತೂ ಮರೆಯೋಕೆ ಆಗದೆ ಇರೋ ದಿನ ಆಗ್ಬೇಕು ಅನ್ನೋ ಬೈಕೇಲಿ ನಿನ್ ಮಾತ್ ಮರ್ತು ಹೋಯ್ತು. ಕ್ಷಮಿಸ್ಬಿಡು ಕಿನ್ನರಿ. ನಮ್ ಬಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಏನು ಬಂದಿದೆ ಕೇಳಿ.
ರಾಜ್ಕುಮಾರ ಅಕ್ಕ ತಂಗಿಯರನ್ನ ಭೇಟಿ ಮಾಡೋಕೆ ಸಂಜೆ ಬರ್ತಾ ಇದ್ದಾರಂತೆ. ಆ ರಹಸ್ಯಮಯ ರಾಜ್ಕುಮಾರಿಗೂ ಈ ಅಕ್ಕ ತಂಗಿಯರಿಗೂ ಏನು ನಂಟಿದೆಯಂತೆ. ಆಕೆ ಫೋಟೋ ಮುಂದಿನ ಹಾಳೆಯಲ್ಲಿದೆ. ಇದೇನಿದು ಮಕ್ಳೇ, ಪಾರ್ಟಿಲಿ ಹೀಗ ನಡ್ಕೊಳ್ಳೋದು? ಅರಮನೆಲಿ ನಿಮ್ಮನ್ನ ನೋಡ್ದವ್ರು ಏನ್ ಅನ್ಕೊಂಡಿರಲ್ಲ. ಎಲ್ಲ ಈ ಎಮ್ಮೆನೆ ಶುರು ಮಾಡಿದ್ದಮ್ಮ. ಸುಮ್ನೆ ತಲೆ ಹರಟೆ ಮಾಡ್ತಿದ್ಲು, ಅದಕ್ಕೆ ನಾನೇ ಅವಳ ಬಾಯಿಗೆ ಹಾಕ್ತೆ. ಹೌದಾ? ತಲೆಹರಟೆ ಮಾಡಿದ್ ನಾನಾ? ರಾಜ್ಕುಮಾರ ನನ್ನೇ ನೋಡ್ತಾ ಇದ್ದ, ನನಗ್ ಗೊತ್ತು. ರಾಜ್ಕುಮಾರ ಆ ರಾಜ್ಕುಮಾರಿನ್ ಹುಡುಕ್ತಿದ್ದ, ಆದ್ರೆ ಅವನು ಇವಳ ಕಡೆ ನೋಡ್ತಿದ್ದ ಅಂತ ಇವಳು ಒಳಗೊಳಗೆ ಖುಷಿ ಪಡ್ತಿಲ್ಲ ಅಂತಾನೂ ಗೊತ್ತು. ನಿಜ ತಾನೇ? ಯಾರಿಗಾದ್ರೂ ಕಾಫಿ ಬೇಕಾ? ಕಾಫಿ ಕುಡಿಯೋ ಹೊತ್ತಲ್ಲ ಇದು. ಆ ರಹಸ್ಯಮಯ ರಾಜ್ಕುಮಾರಿನ ಹುಡ್ಕೋಕೋಸ್ಕರ ರಾಜ್ಕುಮಾರ ಎಲ್ಲಾ ಮನೆಗಳಿಗೂ ಹೋಗ್ತಾ ಇದ್ದಾರೆ. ಅವಳ ಒಂದು ಚಪ್ಲಿ ಅವ್ರಿಗೆ ಸಿಕ್ಕಿದೆ. ಬೇಗ ಹೋಗು, 1 ಗಂಟೆಲಿ ನೀನ್ ಬಟ್ಟೆ ಒಗೆದು ಒಣಗಿಸ್ಬೇಕು. ಯಾಕಂದ್ರೆ ನಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ಕಾಲಿಗೆ ಆ ಚಪ್ಲಿ ಹೊಂದಿಕೆ ಆಗೇ ಆಗುತ್ತೆ, ತಿಳಿತಾ? ಬೇಗ ಹೋಗೋ, ಬೇಗ ಬೇಗ ಹೋಗು, ಹೋಗಿ ಬಟ್ಟೆ ಕೆಲ್ಸನ ಬೇಗ ಶುರು ಒಗ್ದು ಮಾಡ್ಕೋ. ಒಣಗ್ಸು. ರಾಜ್ಕುಮಾರ, ಒಳಗ್ ಬನ್ನಿ. ನನ್ ಮಕ್ಳು ನಿಮ್ಗೋಸ್ಕರನೇ ಕಾಯ್ತಾ ಇದ್ದಾರೆ. ಒಳಗ್ ಬನ್ನಿ ರಾಜ್ಕುಮಾರ. ನಾನ್ ಮತ್ತೆ ಇನ್ನೊಂದ್ಸಲ ಪ್ರಯತ್ನ ಮಾಡಿ ನೋಡ್ತೀನಿ, ಅವಕಾಶ ಕೊಡಿ. ನೀನ್ 6 ಸಲ ಕಾಲ್ಗ್ ಹಾಕೋ ಪ್ರಯತ್ನ ಮಾಡಿದ್ಯಾ. ನಿನ್ ತಂಗಿಗೂ ಪ್ರಯತ್ನ ಮಾಡೋಕ್ ಬಿಡು. ನಿಮ್ಗೆ ಬರೀ 2 ಹೆಣ್ಮಕ್ಳಷ್ಟೇ ಇರೋದಾ? ಹಾ, ನನ್ಗೆ ಒಬ್ಳು ಮಲಮಗಳು ಇದ್ದಾಳೆ. ಆದ್ರೆ ಅವಳು ಆ ಪಾರ್ಟಿಗೆ ಹೋಗಿರ್ಲಿಲ್ಲ. ನನ್ ಕಾಲಿಗೆ ಸರಿ ಇದೆ. ನಾನ್ ಒಂದ್ಸಲ ಹಾಕ್ ನೋಡ್ಲಾ ರಾಜ್ಕುಮಾರ? ಇವಳ ಕಾಲಿಶ್ ಸಪೂರ ಇದೆ. ಓ, ಆದ್ರೆ ಇವಳು ಆ ಪಾರ್ಟಿಗೆ ಬಂದೇ ಇರ್ಲಿಲ್ವಲ್ಲ. ರಾಜ್ಕುಮಾರಿ, ಅಕ್ಕ, ದಯವಿಟ್ಟು ನಮ್ಮಿಬ್ರನ್ನ ನೀನ್ ಕ್ಷಮಿಸ್ಬೇಕು. ನಾವ್ ನಿನ್ ಜೊತೆ ಬಹಳ ಕೆಟ್ಟದಾಗ್ ನಡ್ಕೊಂಡಿದೀವಿ, ನಮ್ಮನ್ನ ಕ್ಷಮಿಸ್ಬಿಡು. ನಿನ್ಗೆ ತಾಯಿ ಪ್ರೀತಿ ಕೊಡದೆ ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸ್ಬಿಡಮ್ಮ. ನೀನ್ ಎಲ್ಲೇ ಇದ್ರೂ ಕೂಡ ನಾನಿನ್ನ ಹುಡುಕ್ತೀನಿ ಅಂತ ನಾನು ಅವತ್ತೇ ನಿನಗೆ ಹೇಳಿರ್ಲಿಲ್ವಾ? ನೋಡು, ನನ್ ಪ್ರೀತಿ ಇವತ್ತು ಗೆದ್ದೇ ಬಿಡ್ತು. ನಾನ್ ಈಗ್ಲೇ ಬಂದೆ. ಈ ಸಲ ಬಂದೇ ಬರ್ತೀನಿ. ಬನ್ನಿ, ನಿಮ್ಗೆ ಯಾರನ್ನೋ ಪರಿಚಯ ಮಾಡಿಸ್ತೀನಿ. ರಾಜ್ಕುಮಾರರೇ, ಇವರು ನನ್ನ ತಂಗಿಯರು. ಪಾರ್ಟಿಲಿ ಇವತ್ ನೀವು ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಯಾಕಂದ್ರೆ ಇವರು ರಾಜ್ಕುಮಾರಿಯ ತಂಗಿಯರು. ಇವನು ನನ್ನನ್ನೇ ನೋಡ್ತಿದ್ದಾನೆ. ಓಹೋ, ಈಗ ನನ್ಗೆ ಬಹಳ ಖುಷಿಯಾಗಿದೆ ರಾಜ್ಕುಮಾರ.